ಇವಾಗಷ್ಟೇ ಬ್ರೇಸಸ್ನ ಟೈಟ್ ಮಾಡಿರೋದ್ರಿಂದ ತುಂಬ ನೆಕ್ಸ್ಟ್ ಲೆವೆಲಿಗೆ ಪೇನ್ ಇದೆ. ಇದೇನು ಸಹ ಅಮ್ಮ ಮಾಡಿದ್ದಾರೆ ಬೆಳಗ್ಗೆ ಕಾಯೆಲ್ಲ ಹೊಡೆದು. ಇದು ನೋಡಿ ಸ್ವಲ್ಪ ಹೊಡೆದೋಗ್ತಿರೋದು ನ್ಯಾಚುರಲ್ ಆಯಿತಾ. ನಾನು ಏನೂ ಏರ್ ಟೂಲ್ಸ್ನ ಯೂಸ್ ಮಾಡಿಲ್ಲ. ಇವಾಗ ನನ್ನ ಹಿಂಗಾಗಿತ್ತು ಫುಲ್ ಲಾಂಗ್ ಹೇರು ಆ್ಯಂಡ್ ಥಿಕ್ನೆಸ್ಸೂ ಅಷ್ಟೇ ತುಂಬ ದಪ್ಪ ಆಯಿತು. ನಾನು ಇಲ್ಲೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಹಾಕ್ತೀನಿ ಬೇಕಂದರೆ ನೋಡಿ. ಸೊ ಅವ್ರ ಥರನೇ ನನಗೂ ಅದು ಬಂದಿರೋದು ಅಂತ ಹೇಳ್ತಿದ್ರು ಅಮ್ಮ ಅಷ್ಟೇ. ಸೊ ಇವಾಗ ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸ್ಕಿನ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಈವನ್ ದೋ ಇವಾಗ ಇಷ್ಟೆಲ್ಲ ಫುಲ್ ಪಿಂಪಲ್ಸ್ ಇರ್ತಾ ಇತ್ತು ನನಗೆ. ಬಟ್ ಇದನ್ನು ತಗೊಂಡು ಬರಬೇಕು ಬೆಂಗಳೂರಿಗೆ. ಬೇಡ ಅಂತ ಸುಮ್ಮನಾದ್ವಿ. ಅವಳು ಹಂಗೆ ಅನ್ನೋಳು, ಬರ್ತಕ್ಕ ನಿನ್ ಕೂದಲು ನೋಡು, ನಿನ್ ಕೂದಲು ಕಟ್ ಮಾಡ್ಕೊಡು ನನಗೆ. ಚೂರು ಮಸಾಜ್ ಮಾಡು. ಇದು ಕ್ರೇಪ್ ಮೈಸೂರು ಸಿಲ್ಕ್ ಅನ್ಸುತ್ತೆ. ಇದು ಒಂದ್ಸಲನೂ ಹಾಕಿಲ್ಲ ನಮ್ಮ ಅಮ್ಮಂದು. ಹೇಳಿದ್ನಲ್ವಾ ಅಮ್ಮ ನನಗೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿನ ಮಾಡಿಕೊಟ್ರು. ನೀವು ನೋಡಿ. Hey guys, welcome back to my YouTube channel. Hope everyone are doing good and safe. ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಫಿಲ್ ಮಾಡ್ತಿರೋದು ಆಯಿತಾ. ಬಿಕಾಸ್ ಇವಾಗ ಒಂದು ಆಲ್ಮೋಸ್ಟ್ 7-8 ಡೇಸಿಂದ ಬ್ಯುಸಿ ಇದ್ದೆ. ಆಫೀಸ್ ವರ್ಕ್ ಪ್ರೆಷರ್ ಕೂಡ ಜಾಸ್ತಿ ಇತ್ತು. ಆ್ಯಂಡ್ ನನ್ನ ಡೆಂಟಲ್ ಅಪಾಯಿಂಟ್ಮೆಂಟು ರೀಸೆಂಟಾಗಿ ತೊಗೊಂಡಿದ್ದು ಆ್ಯಂಡ್ ಹಾರಿಬಲ್ ಪೇನ್ ಇತ್ತು ಆಯಿತಾ. ಹಂಗಾಗಿ ನನಗೇನು ವೀಡಿಯೋಸ್ನ ಮಾಡೋಕ್ಕೆ ಆಗಲಿಲ್ಲ. ತುಂಬ ದಿನದಿಂದ ವೀಡಿಯೋಸ್ನ ಸಹ ಶೂಟ್ ಮಾಡ್ಕೊಳ್ಳಿಲ್ಲ. ಒಂದೇ ಒಂದು ಶಾರ್ಟ್ ವೀಡಿಯೋನ ಫಿಲ್ ಮಾಡಿದ್ದೀನಿ ಆಯಿತಾ, ಡಾಕ್ಟರ್ ಅಪಾಯಿಂಟ್ಮೆಂಟ್ ಡೇದು. ಅದನ್ನು ಇಫ್ ಪಾಸಿಬಲ್ ಅದೇನಾದರೂ ಚೆನ್ನಾಗಿದೆ ಅಂತಂದರೆ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ನಾನಿವಾಗ ಮನೇಲಿದ್ದೀನಿ ಹಾಸನಲ್ಲಿ. ಟೈಮು ಅರೌಂಡ್ 1:30 ಆಗ್ತಾ ಬರ್ತಿದೆ. ಇನ್ನೂ ಊಟ ಆಗಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನದು ಕಡುಬು ಮತ್ತು ಚಟ್ನಿ ಮಾಡಿದರು ಅಮ್ಮ, ತಿಂದೆ. ಆ್ಯಂಡ್ ನನಗೆ ಇವಾಗಷ್ಟೇ ಬ್ರೇಸಸ್ನ ಟೈಟ್ ಮಾಡಿರೋದ್ರಿಂದ ತುಂಬ ನೆಕ್ಸ್ಟ್ ಲೆವೆಲಿಗೆ ಪೇನ್ ಇದೆ ಈ ಸಲ ಅಂತೂ. ಬಿಕಾಸ್ ನಂದು ಇಲ್ಲ ಫುಲ್ಲು ಏನಂದರೆ ಪ್ರಾಪರಾಗಿ ಅಲೈನೇ ಆಗಿರಲಿಲ್ಲ ಆಯಿತಾ. ಕೆಳಗಡೆದು ಟೀತು ಇವಾಗ ನೀಟಾಗಿ ಅಲೈನ್ ಆಗಿದೆ. ಹಂಗಾಗಿ ಸ್ವಲ್ಪ ಪೇನ್ ಜಾಸ್ತಿ ಇದೆ. ಸೊ ಸ್ಟಿಕ್ಕಿ ಫುಡ್ ಏನೂ ತಿನ್ನೋಕ್ಕಾಗಲ್ಲ ಆ್ಯಂಡ್ ಗಟ್ಟಿ ಇರೋ ಫುಡು ಸಹ ತಿನ್ನೋಕ್ಕಾಗಲ್ಲ. ತುಂಬ ಸಾಫ್ಟ್ ಇರಬೇಕು ಫುಡ್ಡು, ಆ ಥರದ್ದು ಆದರೆ ಮಾತ್ರ ತಿನ್ನೋಕ್ಕಾಗೋದು. ಸೊ ಅಮ್ಮ ಇಲ್ಲಿದ್ರೆ ನನಗೆ ಕಂಫರ್ಟ್ ಫುಡ್ ಮಾಡಿಕೊಡ್ತಾರೆ, ನನಗೆ ಏನು ಬೇಕೋ ಅದೇ ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಬರೋಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಇಷ್ಟು ದಿನ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇವಾಗ ಸರಿ ಹೋಗಬೇಕು ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಾಳೆ ಹೋಗ್ತಿದ್ದೀನಿ. ಸೊ ಈ ವಿಡಿಯೋನ ಇಫ್ ಪಾಸಿಬಲ್ ನಾಳೆ ತನಕನೂ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದೆಷ್ಟು ವಿಷಯ ಅಪ್ಡೇಟ್ಸ್. ನನ್ನ ಡೈಲಿ ವ್ಲಾಗ್ಸ್ ಎಲ್ಲ ಹೇಗೆ ಬರ್ತಿದೆ ಹೇಳಿ, ಇಷ್ಟ ಆಗ್ತಿದೆಯಾ? ಆ್ಯಂಡ್ ಏನಾದರೂ ಪರ್ಟಿಕ್ಯುಲರ್ ಟಾಪಿಕ್ ಇದ್ದರೆ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಅಂದರೆ ತಿಳಿಸಿ ನನಗೆ ಕಾಮೆಂಟ್ಸಲ್ಲಿ. ನಾನು ಅದೇ ಥರ ವೀಡಿಯೋನ ಮಾಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಇವಾಗ ವರ್ಕ್ ಮಾಡ್ತಾಯಿದ್ದೆ. ಸೊ ಹಂಗೇನೇ ವಿಡಿಯೋನೂ ಸಹ ಸ್ಟಾರ್ಟ್ ಮಾಡಿದೆ. ನೋಡೋಣ, ಡೈಲಿ ವ್ಲಾಗ್ನ ತುಂಬ ದಿನ ಆಯಿತು ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೆಷ್ಟು ವಿಷಯ. ಆ್ಯಂಡ್ ಸ್ವಲ್ಪ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಟೇಬಲ್ ಮೇಲ್ಗಡೆ. ಇಗ್ನೋರ್ ಮಾಡಿ. ಒಂದಷ್ಟು ಆಫೀಸ್ ಕೆಲಸ ಇದೆ, ಇವಾಗ ಎಲ್ಲದನ್ನೂ ಮುಗಿಸ್ಬೇಕು. ಸೊ ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್, ಕಡುಬು. ಅದಕ್ಕೆ ಚಟ್ನಿ ಸಹ ಮಾಡಿದರು, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಅಂತ. ಓಕೆ, ಇಲ್ಲೇ. ಸೊ ಈ ಚಟ್ನಿ ಅದಕ್ಕೆ ಇದು ಏನದು ಕಾಳಿನ ಚಟ್ನಿ, ವಾಟ್ ಇಸ್ ದ್ಯಾಟ್, ಹುರುಳಿಕಾಳಿನ ಚಟ್ನಿ ಇದು. ಸೊ ಅದನ್ನು ಹುರಿದ್ಬಿಟ್ಟು ಮಾಡಿದ್ದು. ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್. ಸೊ ಸಂಜೆಗೆ ನನ್ನ ಫೇವ್ರೆಟ್ ಮಶ್ರೂಮ್ ಇಲ್ಲಿ ಕಾಯ್ತಾ ಇದ್ದೆ. ಅಮ್ಮ ನನಗೆ ಮಶ್ರೂಮ್ ಬಿರಿಯಾನಿ ಮಾಡಿಕೊಡ್ತಾರೆ ಬಂದುಬಿಟ್ಟು. ಸೊ ಮಧ್ಯಾಹ್ನಕ್ಕೆ ಇವಾಗ ಏನಾದರೂ ಲೈಟಾಗಿ ತಿನ್ನೋದು ಅಷ್ಟೇ. ಅಮ್ಮ ಬಂದಮೇಲೆ ಲಂಚ್ಗೆ ಏನಾದರೂ ಮಾಡ್ತಾರೆ, ಇಲ್ಲ ಅಂತಂದರೆ ಕಡುಬುನೇ ಏನಾದರೂ ಮಾಡಿದ್ರೇನೂ ಮಾಡ್ಬೋದು. ಸೊ ಅದಾದಮೇಲೆ ಇದು ನೈಟ್ಗೆ ಡಿನ್ನರ್ಗೆ ಮಶ್ರೂಮ್ ಪಲಾವ್ or ಮಶ್ರೂಮ್ ಬಿರಿಯಾನಿ, ವಾಟ್ ಎವರ್ ಯು ಕಾಲ್. ಸೊ ಅದು ಅಷ್ಟೇ. ಆ್ಯಂಡ್ ನಮ್ಮ ಮನೇಲಿ ಯಾವಾಗಲೂ ಸಿಂಪಲಾಗಿ ಪೂಜೆ ಮಾಡೋದು ಆಯಿತಾ. ಎವ್ರಿ ಡೇ ಅಮ್ಮ ಪೂಜೆ ಮಾಡ್ತಿರ್ತಾರೆ. ಆ್ಯಂಡ್ ಅದೆಲ್ಲ ಸಿಂಪಲಾಗೇ ಮಾಡೋದು ಮೋಸ್ಟ್ ಆಫ್ ದ ಟೈಮ್. ಏನಾದರೂ ಹಬ್ಬ ಏನಾದರೂ ಇದೆ ಅಂತಂದರೆ ಮಾತ್ರ ತುಂಬ ಸ್ವಲ್ಪ ಗ್ರ್ಯಾಂಡಾಗೆಲ್ಲ ಮಾಡೋದು. ಸಿಂಪಲಾಗಿ ಪೂಜೆನೂ ಸಹ ಅಮ್ಮ ಮಾಡಿದ್ದಾರೆ. ಬೆಳಗ್ಗೆ ಕಾಯೆಲ್ಲ ಹೊಡೆದು ಪೂಜೆ ಆಗಿದೆ. ಆ್ಯಂಡ್ ನಾವು ಈಗ ಸದ್ಯದಲ್ಲಿ ಕಳಸನ ಇಡ್ತಾ ಇಲ್ಲ ಆಯಿತಾ. ಯಾವಾಗಲೂ ಕಳಸ ಇಡ್ತಿದ್ವಿ. ಇವಾಗ 1 year ಏನೋ ನಾವು ಕಳಸ ಇಡಬಾರ್ದು ಅಂತ ಹೇಳ್ಬಿಟ್ಟು ಕಳಸನ ಇಡ್ತಿಲ್ಲ. ಸೊ ನೋಡಿ, ಈ ಥರ ಸಿಂಪಲಾಗಿ ಪೂಜೆ ಮಾಡಿದ್ದಾರೆ. ಇವಾಗ ನಾನು ಅಷ್ಟೇ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಆ್ಯಂಡ್ ಬಾಳೆಹಣ್ಣು ಇಟ್ಟಿರೋದು ನಮ್ಮ ಮರದ್ದೇನೆ, ಊರಿಂದ ತಂದಿರೋದು. ಸೊ ಇದಿಷ್ಟು ಸಿಂಪಲಾಗಿ ಪೂಜೆ ಆಗಿದೆ. ಈ ಹಣೆಬೊಟ್ಟೆಲ್ಲ ಅಮ್ಮಂಗೆ ಬೇಕಾಗಿರೋ ಸೈಜು ಸಿಗ್ತಿರ್ಲಿಲ್ಲ ಇಲ್ಲೆಲ್ಲೂ ಅಂತ ಹೇಳ್ಬಿಟ್ಟು ಮೀಶೋಯಿಂದ ಆರ್ಡರ್ ಮಾಡಿದ್ದೆ ಆಯಿತಾ. ಇದು ನೋಡಿ ಸ್ವಲ್ಪ ಒಡೆದೋಗ್ಬಿಟ್ಟಿದೆ. ಅದಕ್ಕೇ ಇದೆಲ್ಲದಕ್ಕೂ ಸ್ವಲ್ಪ ಇದರಿಂದ ತೆಗೆದು ಹಾಕ್ತೀನಿ. ಅವ್ರು ಡೈಲಿ ಯೂಸ್ಗೆ ಈ ಥರದ್ದು ಯೂಸ್ ಮಾಡೋದಮ್ಮ. ಸೊ ಅದಕ್ಕೇ ಎಲ್ಲದನ್ನೂ ಜೋಡಿಸಿಡ್ತಾಯಿದ್ದೀನಿ.
ನನಗೆ ರೀಸೆಂಟಾಗಿ ಒಬ್ಬರು ಕಾಮೆಂಟ್ ಮಾಡಿದರು, ನಿಮ್ಮ ಹೇರು ನೀವು ಸ್ಟ್ರೈಟ್ನಿಂಗ್ ಮಾಡಿದ್ದೀರಾ, ಹೇರ್ ಟೂಲ್ಸ್ನ ಏನಾದರೂ ಯೂಸ್ ಮಾಡ್ತೀರಾ ಅಂತ, ಇಲ್ಲಾಂದರೆ ನ್ಯಾಚುರಲ್ಲ ಅಂತ. ಸೊ ಆ್ಯಕ್ಚುಲಿ ಇವಾಗ ನೀವು ನೋಡ್ತಿರೋದು ನ್ಯಾಚುರಲ್ ಆಯಿತಾ, ನಾನು ಏನೂ ಹೇರ್ ಟೂಲ್ಸ್ನ ಯೂಸ್ ಮಾಡಿಲ್ಲ. ಇವಾಗ ನನ್ನ ಹೇರ್ ಮೋಸ್ಟ್ ಆಫ್ ದ ಟೈಮ್ ಇದೇ ಥರ ಇರುತ್ತೆ, ಸ್ಟ್ರೇಟಾಗಿ. ರಬ್ಬರ್ ಬ್ಯಾಂಡ್ ಎಲ್ಲ ಹಾಕ್ತೀನಲ್ಲ, ಹಂಗಾಗಿ ಇಲ್ಲೊಂದು ಸ್ವಲ್ಪ ಒಳಗೋಗಿದೆ, ಇನ್ನು ಮಿಕ್ಕಿದೆಲ್ಲ ಈ ಥರನೇ ಫುಲ್ ಸ್ಟ್ರೇಟೇ ಇರುತ್ತೆ ಯಾವಾಗಲೂ. ಹೇರ್ ಟೂಲ್ಸ್ನ ಯೂಸ್ ಮಾಡೋದೇ ಇಲ್ಲ ಅಂತ ಏನಿಲ್ಲ, ವೆರಿ ರೇರಾಗಿ ಅಕೇಶ್ನಲಿ ಏನಾದರೂ ಫಂಕ್ಷನ್ಸ್ ಇದೆ ಅಂತೆಲ್ಲ ಹೇಳಿದ್ರೆ ಆವಾಗ ಯೂಸ್ ಮಾಡ್ತೀನಿ. ಪಾರ್ಟಿ ಫಂಕ್ಷನ್ಸ್ ಅಂತ ಅಂದಾಗ ಸ್ವಲ್ಪ ಸ್ಟ್ರೇಟ್ನಿಂಗ್ ಮಾಡ್ತೀನಿ ಅಷ್ಟೇ, ಸ್ಟ್ರೇಟ್ನರ್ನ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನೂ ಮಾಡಲ್ಲ, ಸೀರಮ್ನ ಯೂಶಲಾಗಿ ಮಾಡ್ತೀನಿ ಅಷ್ಟೇ. ಸೊ ಇದಿಷ್ಟು. ಆ್ಯಂಡ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದ್ರಿ, ನಾನು ಕಾಮೆಂಟ್ ಸಹ ಮಾಡಿದ್ದೆ, ಐ ಮೀನ್ ರಿಪ್ಲೈ ಮಾಡಿದ್ದೆ ಕಾಮೆಂಟಿಗೆ. ಇನ್ ಕೇಸ್ ಇನ್ನೂ ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಕ್ವೆಶನ್ಸ್ ಇತ್ತು ಅಂತಂದರೆ ಇಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೋಡಿಬಿಟ್ಟು ಆನ್ಸರ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಇದು ಆ್ಯಕ್ಚುಲಿ ನ್ಯಾಚುರಲ್ಲೇನೆ ನನ್ನ ಹೇರು. ಸೊ ಮುಂಚೆದಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಆಯಿತಾ ನನ್ನ ಹೇರು. ನನ್ನ ಕಾಲೇಜ್ ಡೇಸಲ್ಲಿ 11th and 12th, ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಓದುವಾಗ ಅಮೇಝಿಂಗ್ ಆಗಿತ್ತು, ಫುಲ್ ಲಾಂಗ್ ಹೇರು. ಆ್ಯಂಡ್ ಥಿಕ್ನೆಸ್ಸೂ ಅಷ್ಟೇ ತುಂಬ ದಪ್ಪ ಆಯಿತು. ನಾನು ಇಲ್ಲೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಹಾಕ್ತೀನಿ ಬೇಕಂದರೆ ನೋಡಿ, ಅಷ್ಟು ಚೆನ್ನಾಗಿತ್ತು ಅಂತ. ಇವಾಗ್ಲೂ ಚೆನ್ನಾಗಿದೆ, ಬಟ್ ಸ್ವಲ್ಪ ಆ ಥಿಕ್ನೆಸ್ ಎಲ್ಲ ಕಡಿಮೆ ಆಗಿದೆ. ಆ್ಯಂಡ್ ನನಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಏರ್ ಆಯಿಲಿಂಗ್ ಎಲ್ಲ ಮಾಡೋಕ್ಕೆ ಇವಾಗ ಆಗೋದೇ ಇಲ್ಲ ಆಯಿತಾ. ಪ್ರಾಪರಾಗಿ ಮಾಡಿದ್ರೇನು ನನಗೆ ತುಂಬ ಜಾಸ್ತಿ ನೀರು ಬೇಕು. ಬ್ಯಾಂಗ್ಳೂರಲ್ಲಿ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ವಾಟರ್ ಹೀಟರ್ ಇಟ್ಕೊಂಡೆಲ್ಲ. ಬಟ್ ಸೋಲಾರೆಲ್ಲ ಆದರೆ ನೀರಿಗೇನೂ ಪ್ರಾಬ್ಲಮ್ ಇರಲ್ಲ, ಬಟ್ ಅಲ್ಲಿ ಸ್ವಲ್ಪ ಕಷ್ಟನೇ ನನಗೆ. ಏರ್ ಆಯಿಲಿಂಗ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇಲ್ಲಿ ಬಂದಾಗ ಚೆಂದ ಏರ್ ಆಯಿಲಿಂಗ್ ಎಲ್ಲ ಮಾಡ್ಕೊಳ್ಳೋದು ನಾನು. ಅಮ್ಮ ಯೂಶಲಾಗಿ ಮಾಡ್ತಾರೆ. ಮುಂಚೆ ಆದರೆ ಅಮ್ಮನೇ ಎಲ್ಲ ಲಾಂಗ್ ಹೇರ್ ಇರುವಾಗ ಅವರೇನೆ ಜಾಸ್ತಿ ಎಣ್ಣೆ ಹಚ್ಚುತ್ತಿದ್ದು, ತಲೆಗೆಲ್ಲ ಲೈಕ್ ಒಳ್ಳೆ ಮಸಾಜ್ ಕೊಡ್ತಿದ್ದು, ಆ್ಯಂಡ್ ಒಳ್ಳೆ ಹೇರ್ ಪ್ಯಾಕ್ಸ್ ಎಲ್ಲ ಹಾಕ್ತಿದ್ದು. ಅದೆಲ್ಲ ನ್ಯಾಚುರಲ್ಲೇ ನಾನು ಯೂಸ್ ಮಾಡ್ತಿದ್ದು. ಆ್ಯಕ್ಚುಲಿ ಇವಾಗೆಲ್ಲ ತುಂಬ ಜನ ಹೇರ್ ಪ್ಯಾಕ್ಸು ಮತ್ತು ಫೇಸ್ಗೂ ಅಷ್ಟೇ ಫೇಸ್ ಪ್ಯಾಕ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ. ಬಟ್ ನಾನು ಆ ಥರ ಏನೂ ಮಾಡಲ್ಲ ಜಾಸ್ತಿ, ಅದ್ರ ಮೇಲೆ ನನಗೆ ಅಷ್ಟು ಇಂಟ್ರೆಸ್ಟು ಇಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಇಟ್ ಈಸ್ ನಾಟ್ ಗೋನಾ ವರ್ಕ್ ಫಾರ್ ಮೀ. ಬಟ್ ಎಲ್ರಿಗೂ ವರ್ಕ್ ಆಗಲ್ಲ ಅಂತಿರಲ್ಲ, ಒಬ್ಬೊಬ್ಬರು ಸ್ಕಿನ್ ಟೈಪು, ಒಬ್ಬೊಬ್ಬರು ಸ್ಕ್ಯಾಲ್ಪು ಟೈಪು ಬೇರೆ ಬೇರೆ ಥರ ಇರುತ್ತೆ. ಹಾಗಾಗಿ ನಾನು ಆ ಥರ ಏನೂ ಯೂಸ್ ಮಾಡೋದೇ ಇಲ್ಲ, ಮೋಸ್ಟ್ ಆಫ್ ದ ಟೈಮು ಮಾಡೇ ಇಲ್ಲ ಬಿಡಿ. ಹೇರ್ಗೆಲ್ಲ ಏನೋ ಆ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿರೋ ಅಂಥದ್ದು ಇಲ್ಲವೇ ಇಲ್ಲ. ಬಟ್ ಫೇಸಿಗೆ ಏನಾದರೂ ಮಾಯ್ಶ್ಚರೈಸರು ಆ ಥರದ್ದೆಲ್ಲ ಮಾಡಿದ್ದೀನಿ. ಬಟ್ ನನ್ನ ಫೇಸೂ ಕೂಡ ಮುಂಚೆ ತುಂಬ ಲೈಕ್ ತುಂಬ ಪಿಂಪಲ್ಸ್ ಇತ್ತು ನನಗೆ, ತುಂಬ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು, ಸ್ಕಾರ್ಸ್ ಎಲ್ಲ ಇತ್ತು. ಬಟ್ ಇವಾಗ ಎಲ್ಲ ಕಡಿಮೆ ಆಗಿದೆ. ಅದು ನಾನು ನನ್ನ ಡರ್ಮೋಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಅವ್ರು ಕೊಟ್ಟಿರೋದನ್ನೇ ನಾನು ಯೂಸ್ ಮಾಡೋದು. ಅದು ಬಿಟ್ಟು ಬೇರೆ ಏನೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ನನ್ನ ಫೇಸಿಗೆಲ್ಲ. ಬಿಕಾಸ್ ಲೈಕ್ ನನಗೆ ಇವಾಗ ಸ್ಕಿನ್ ಇದೆ ಅಲ್ಲ, ಇದು ಐ ಫೀಲ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. I thank to God and universe always for giving me this kind of skin now. ಬಿಕಾಸ್ ಮುಂಚೆ ನಾನು ನೋಡಿದ್ರೆ ನನ್ನ ಕಾಲೇಜ್ ಡೇಸಿಂದ ತುಂಬ ಪಿಂಪಲ್ಸ್ ಇರ್ತಿತ್ತು ನನಗೆ ತುಂಬ ಬೇಜಾರಾಗ್ತಿತ್ತು. ಮನೆಗೆ ಬಂದೆಲ್ಲ ಅಳ್ತಿದ್ದೆ, ನಾನು ಅಮ್ಮನ ಹತ್ರ ಹೇಳ್ಕೊಂಡು ನನಗೆ ಯಾಕೆ ಈ ಥರ ಇದೆ ಅಂತ. ಆವಾಗ ಅಮ್ಮ ಹೇಳೋರು, ಅಪ್ಪಂಗೂ ಅವಾಗ ಮುಂಚೆ ಅವರು 20s ಅವ್ರಿಗೂ ತುಂಬ ಇತ್ತಂತೆ. ಸೊ ಅವ್ರ ಥರನೇ ನನಗೂ ಅದು ಬಂದಿರೋದು ಅಂತ ಹೇಳ್ತಿದ್ರು ಅಮ್ಮ ಅಷ್ಟೇ. ಸೊ ಇವಾಗ ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸ್ಕಿನ್ ಆ್ಯಂಡ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್. ಈವನ್ ದೋ ಇವಾಗಲೂ ನನಗೆ ಸ್ಕಾರ್ಸ್ ಇದೆ, ಸ್ಮಾಲ್ ಸ್ಕಾರ್ಸ್ ಎಲ್ಲ ಇದೆ, ಆ್ಯಂಡ್ ಪಿಂಪಲ್ಸ್ ಬರ್ತಿರುತ್ತೆ ಹೋಗ್ತಿರುತ್ತೆ. ಆ್ಯಂಡ್ ಅವಾಗಿನ ಥರ ಇಲ್ಲ, ಅವಾಗ ನೀವು ಇಲ್ಲಿ ನೋಡಿದರೆ ಇಷ್ಟೆಲ್ಲ ಫುಲ್ ಪಿಂಪಲ್ಸ್ ಇರ್ತಾಯಿತ್ತು ನನಗೆ. ಬಟ್ ಇವಾಗ ಐ ಫೀಲ್ ವೆರಿ ಗ್ರೇಟ್ಫುಲ್ ಟು ದ ಗುಡ್ ಸ್ಕಿನ್ ವಾಟ್ ಎವರ್ ಐ ಹ್ಯಾವ್. ಸೊ ಇದಿಷ್ಟು ವಿಷಯ. ಆ್ಯಂಡ್ ನಾಳೆ ಬೆಂಗ್ಳೂರಿಗೆ ಹೋಗ್ತಿದ್ದೀನಿ, ಅದ್ರ ತನಕನೂ ವಿಡಿಯೋ ಆದರೆ ಫಿಲ್ ಮಾಡ್ತೀನಿ, ಇಲ್ಲ ಅಂತಂದರೆ ಇವತ್ತೇ ಎಂಡ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ, ನೋಡೋಣ. ಆ್ಯಂಡ್ ಐಬ್ರೋಸ್ ಮಾಡಿಸಿಲ್ಲ, ತುಂಬ ದಿನ ಆಯಿತು. ಬಿಕಾಸ್ ಲಾಸ್ಟ್ ಟೈಮ್ ಇಲ್ಲೆಲ್ಲೋ ಹೋಗಿದ್ದೆ ಆಯಿತಾ, ಒಂದು ಡಬ್ಬಾ ಸ್ಟುಡಿಯೋಗೆ. ಅವ್ರು ಚೆನ್ನಾಗಿ ಮಾಡಲಿಲ್ಲ, ನಂಗೆ ಇಷ್ಟ ಆಗಿಲ್ಲ. ಅದಕ್ಕೆ ಸ್ವಲ್ಪ ಚೆಂದ ಗ್ರೋತ್ ಆದರೆ ಅವಾಗ ಒಳ್ಳೆ ಶೇಪ್ ಕೊಡ್ಬೋದು ಅಂತ ಹಂಗೇ ಬಿಟ್ಟಿದ್ದೀನಿ. ಅದನ್ನು ಸಹ ಮಾಡಿಸ್ಬೇಕು. ಸೊ ನೋಡೋಣ ಬನ್ನಿ ಈ ದಿನ ಹೇಗೆ ಹೋಗುತ್ತೆ ಅಂತ. ಅಮ್ಮ ಎಲ್ಲ ಹೋಗಿದ್ದಾರೆ, ಇವಾಗ ಬರ್ತಾರೆ, ಮಧ್ಯಾಹ್ನದ ಊಟ ಮಾಡ್ತಾರೆ, ಕುಕ್ ಮಾಡಿದ್ಮೇಲೆ ತಿನ್ನೋದು. ಆ್ಯಂಡ್ ಆಫೀಸ್ ಕೆಲಸ ಇದೆ, ಅದನ್ನು ಕಂಟಿನ್ಯೂ ಮಾಡ್ತೀನಿ ಇವಾಗ. ಸೊ ಆ್ಯಕ್ಚುಲಿ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಒಂದು ಡ್ರೆಸ್ ಹಾಕಬೇಕಾಯ್ತಾ, ಅದಕ್ಕೆ ಇದು ಬೇಕು ಅಂತ ಹೇಳ್ಬಿಟ್ಟು ಈಗ ಹುಡುಕ್ತಾ ಇದ್ದೆ. ಸೊ ಸಿಕ್ತು, ಇದನ್ನು ತೊಗೊಂಡು ಬರಬೇಕು ಬೆಂಗಳೂರಿಗೆ. ಹೌದು, ಅವ್ರು ಬಂದರೆ ಮೇಲೆ ಹೋಗು. ಸುಮ್ಮನೆ ನಾನು ನೀನು ನೋಡಿದ್ದ ಇಲ್ಲಿ
ಆ್ಯಕ್ಚುಲಿ ನಾನು ಒಂದು ಹಳೆ ಫೋನ್ನ ಹುಡ್ಕಾಡ್ತಿದ್ದೀನಿ, ಎಲ್ಲಿ ಹುಡ್ಕಾಡಿದ್ರೂ ಸಿಗ್ತಾನೆ ಇರಲಿಲ್ಲ. ಆಮೇಲೆ ಆಚೆ ಬಂದು ನೋಡಿದೆ, ಇದು ಬಿದ್ದುಬಿಟ್ಟಿತ್ತು ಆಯಿತಾ, ಪಿಲ್ಲೋ ಕವರು ಮೇಲ್ಗಡೆಯಿಂದ ಎಲೆಕ್ಟ್ರಿಕ್ ವಯರ್ ಮೇಲೆ ಬಿದ್ದುಬಿಟ್ಟಿದೆ. ಸೊ ಆಮೇಲೆ ತೆಗಿಯೋದ ಏನು ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಮತ್ತೆ ಏನಕ್ಕೆ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಬೇಡ ಅಂತ ಸುಮ್ಮನಾದ್ವಿ. ಅದೇ ಬಿಡಿ ಬಿಡು, ಅದೇ ಜೋರು ಗಾಳಿ ಬಂದರೆ ಬೀಳುತ್ತೆ. ಪ್ಲಾಸ್ಟಿಕ್ ಏನು ಮನೆಗೆ ಹೋದಾಗ ಆಯಿಲಿಂಗ್ ಎಲ್ಲ ಮಿಸ್ಸೇ ಮಾಡಲ್ಲ ಆಯಿತಾ. ಹೋಗ್ತಿದ್ದಂಗೆ ಅಮ್ಮ ಹಚ್ಬಿಡ್ತಾರೆ ನೀಟಾಗಿ, ತಲೆ ತುಂಬ ಫುಲ್ ಎಲ್ಲ ತಲೆಯಿಂದ ಇಳ್ದೋಗೋ ಥರ ಒಂದೊಂದ್ಸಲ ಆಗ್ಬಿಟ್ಟಿರುತ್ತೆ. ಬಟ್ ಅದನ್ನು ಹೇರ್ ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ಅಮ್ಮನ ಹೆಲ್ಪನ್ನು ಸಹ ತೊಗೊಳ್ತೀನಿ ಸಮ್ಟೈಮ್ಸು. ಸೊ ತುಂಬ ಏನೇನೋ ಅದು ಇದು ಡಿಸ್ಕಸ್ ಮಾಡಿಕೊಂಡು ಮಾತಾಡಿಕೊಂಡು ನಾವು ಆಯಿಲಿಂಗ್ ಮಾಡ್ಕೊಳ್ತಾ, ಅಮ್ಮ ನನಗೆ ಆಯಿಲಿಂಗ್ ಮಾಡ್ತಾಯಿದ್ರು. ಇದೇನು ಹೇಳು, ಎಣ್ಣೆ ನೀಟಾಗಿ ಎಣ್ಣೆ ಹಚ್ಚಬೇಕು. ಸ್ನಾನ ಮಾಡೋತ್ತಿಗೆ ನೀಟಾಗಿ ಮಾಡಿಕೊಂಡ್ರೆ ಆವಾಗ ಏನಾಗುತ್ತೆ, ಫುಲ್ಲು ಇದಲ್ಲ ಕರ್ಲಿ. ನನ್ನ ಕೂದಲು ಅಷ್ಟು ಆ ಥರ ಇದ್ದಿದ್ರೆ ನಾನು ಏನಾರ ಟ್ರೀಟ್ಮೆಂಟ್ ಮಾಡಿಸ್ಬಿಡ್ವೆ. ನಂಗೆ ಇಷ್ಟನೇ ಇಲ್ಲ ಆ ಥರ. ನಂಗೆ ಆ ಥರನೇ ಇಷ್ಟ ಇಲ್ಲ. ನಂದು ಅವಾಗೆಲ್ಲ ಜಡೆ ಎಣ್ಬಿಟ್ರೆ ಬಿಚ್ಕತಿರ್ನೇ ಇಲ್ಲ ಕೂದಲು. ಅಷ್ಟು ಚೆನ್ನಾಗಿ ಕುಚ್ಚಾಗ್ತಂದು ಕಾಣಿಸೋದು. ಮಮತಾ ಆಂಟಿ ಯಾರು ಹೇಳು, ನಮ್ಮ ಕವಿತಾ ಆಂಟಿ ತಂಗಿ, ಪಪ್ಪಣ್ಣ ಮಾಮ ಇದ್ದಾರಲ್ಲ, ಅವ್ರ ಗಂಡ, ಅವ್ರ ಹೆಂಡತಿ ಅಲ್ಲ, ಅವ್ರ ತಂಗಿ, ಅವಳು ಮಮತಾ ಅಂತ. ನೋಡಿದ್ಯಾ? ನಿಮ್ಗೆ ಅಷ್ಟು ನೆನಪಿಲ್ಲ. ಇವಳು ನೋಡಿ, ರಾಣಿ ನೋಡಿಯಾ? ಸೋಮವಾರ ರಾಣಿ ನೋಡಿಲ್ವಾ? ಓ ಗೊತ್ತು ಅವ್ರು ನನಗೆ. ರಣತೆ ಫ್ರೆಂಡು ತಾನೇ, ನೋಡಿದ್ದೀನಿ. ಅವಳು ಹಂಗೆ ಅನ್ನೋಳು, ಬರ್ತಕ್ಕ ನಿನ್ ಕೂದಲು ನೋಡು, ನೀ ಕೂದಲು ಕಟ್ ಮಾಡ್ಕೊಡು ನನಗೆ, ಎಷ್ಟು ಚೆನ್ನಾಗಿ ನಿನ್ ಕೂದಲು ಅಂತ. ಅವಳು ಇಷ್ಟೇ ಉದ್ದ ಇದ್ದಿದ್ದು. ಅನ್ನೋಳು, ನಾನು ಯಾವಾಗ ನಿಂಗೆ ಬಾಳ್ತೀನಿ. ಒಂದು 2 ತಿಂಗಳು ಮಗು ಆದಾಗ ಅಲ್ಲಿ ಬೋರಲ್ಲಿ ನೀರು ಹೊಡ್ಕೊಂಡು ಹೋಗ್ತಿದ್ದಿಲ್ಲ, ಅವ್ರ ಮನೆ ಹತ್ರ ಬೋರಲ್ಲಿ ಇರ್ತಾರೆ. ನಿನ್ ಕೂದಲು ಎಷ್ಟು ಚೆನ್ನಾಗಿತ್ತು ಬರ್ತಕ್ಕ. ನಂದು ಅಂದೆ ಅತ್ತಾಗಿ ಕೂದಲು ಆಗ ಉದ್ರಕ್ಕಿಡ ಕೂದಲು ಇನ್ನೂ ಹಂಗೆ ಆಗುತ್ತೆ. ಬೇಡ ಉಜ್ಜಕ್ಕೆ ಹಿಂಸೆ ಆಗುತ್ತೆ. ಮೊನ್ನೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಿದ್ದೀನಲ್ಲ, ಯಾರೋ ಒಬ್ಬರು ಕಮೆಂಟ್ ಮಾಡಿದ್ದು, ನಿಮ್ಮದು ಹೇರು ಸ್ಟ್ರೇಟ್ ಇದೆಯಾ, ಹಂಗೆ ಇರೋದಾ, ಇಲ್ಲ ಅಂತಂದರೆ ನೀವೇನಾದರೂ ಇವಾಗ ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ತೀವಲ್ಲ ಹಂಗೆ ಮಾಡಿರೋದಾ, ಇಲ್ಲ ಅದು ನ್ಯಾಚುರಲ್ ಒರಿಜಿನಲ್ಲ ಅಂತ. ಅವಾಗ ಒಂದೊಂದು ದಿವಸ ಮಾಡಿರ್ತೀನಲ್ಲ ನಾನು, ಆದರೆ ಈ ನಡುವೆ ಯಾವಾಗ ಮಾಡಿಲ್ಲ. ಏನಾದ್ರು ಫಂಕ್ಷನ್ ಪಾರ್ಟಿ ಇದ್ದರೆ ಮಾತ್ರ ಮಾಡೋದು. ಚೂರು ಮಸಾಜ್ ಮಾಡು. ಅಮ್ಮ ಮತ್ತು ನಾನು ಮಾತಾಡುವಾಗ ಏನೂ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಂಗೇ ರಾ ಆಗಿಟ್ಟಿದ್ದೀನಿ. ಆ್ಯಂಡ್ ಇವಾಗ ನಿಮಗೆ ಸ್ವಲ್ಪ ತುಂಬ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ತಿದೆ ಆಯಿತಾ. ದ್ಯಾಟ್ಸ್ ಬಿಕಾಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಲ್ಲ, ಅಲ್ಲಿ ಒಂದು ಸ್ಕೂಲ್ ಇದೆ ಆಯಿತಾ. ಸೊ ಆ ಸ್ಕೂಲಲ್ಲಿ ಬ್ರೇಕ್ ಟೈಮ್ ಇವಾಗ ಮಕ್ಕಳಿಗೆ, ಸೊ ಹಾಗಾಗಿ ಜೋರು ಸೌಂಡ್ ಬರ್ತಿತ್ತು ಅಷ್ಟೇ. ಸೊ ಅದನ್ನು ಇಗ್ನೋರ್ ಮಾಡಿ. ಆ್ಯಂಡ್ ನಮ್ಮ ಟಾಕ್ಸ್ ಹೆಂಗಿತ್ತು ಅಂತ ನೋಡಿದ್ರಲ್ಲ, ಈ ಥರ ಏನೇನೋ ಒಂದಷ್ಟು ಮಾತಾಡೋದು ಅಮ್ಮ ನಾನು ಇಬ್ಬರೇ ಕೂತಿರುವಾಗ. ಸೊ ಏನೋ ಒಂಥರ ಅಪರೂಪಕ್ಕಲ್ಲಿ ಹೋದಾಗ ಎಷ್ಟೊಂದು ಟೈಮು ನಮಗೆ ಕಳಿಯೋಕ್ಕೆ ಸಿಗ್ತಿರಲ್ಲ ಅಲ್ವಾ. ಹಾಗಾಗಿ ಅಲ್ಲಿ ಹೋದಾಗ ಒಂದು ಒಳ್ಳೆ ಗುಡ್ ಟೈಮ್ನ ಸ್ಪೆಂಡ್ ಮಾಡೋದು ಯಾವಾಗಲೂ ಅಷ್ಟೇ. ಆ್ಯಂಡ್ ಅಮ್ಮ ನನಗೊಂದು ಒಳ್ಳೆ ಮಸಾಜ್ ಕೂಡ ಕೊಡ್ತಾರೆ ಯಾವಾಗಲೂ, ಹೇರ್ ಆಯಿಲ್ ಎಲ್ಲ ಮಾಡಿದ್ಮೇಲೆ. ನಾನು 1 ವೀಕ್ ಏನಾದರೂ ಅಲ್ಲಿ ಇದ್ದೀನಿ ಅಂತಂದರೆ ವೀಕಲ್ಲಿ ಆಲ್ಮೋಸ್ಟ್ 2 ಸಲ ಚೆನ್ನಾಗಿ ಎಣ್ಣೆ ಹಚ್ಬಿಟ್ಟು ಒಳ್ಳೆ ಮಸಾಜ್ ತೊಗೊಳ್ಳೋದು. ಗೈಸ್, ನೀವು ಇವಾಗಷ್ಟೇ ನನ್ನ ಹಿಂದಿನ ಕ್ಲಿಪ್ಪಿಂಗಲ್ಲಿ ನೋಡಿದ್ದೀರಾ. ದಟ್ ನಾನು ಜುಮ್ಕಾ ಎಲ್ಲ ತೊಗೊಂಡೆ ಆಯಿತಾ, ಎತ್ತಿಟ್ಕೊಂಡೆ. ಅದು ಏನಕ್ಕೆ ಅಂತಂದರೆ ಈ ಸಾರಿನ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ವೈಟ್ ಕಲರ್ ಬ್ಲೌಸ್ ಜೊತೆಗೆ ಇದನ್ನು ಪೇರ್ ಮಾಡಿಬಿಟ್ಟು ಒಂದು ಏನೋ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಆಮ್ ಗೋನ್ ಡೂ ದ್ಯಾಟ್ ಆರ್ ನೋ, ಬಟ್ ಐಲ್ ಟ್ರೈ ಇಫ್ ಐ ಕ್ಯಾನ್ ಡೂ ಇಟ್. ಒಂದು ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು, ಇನ್ ಕೇಸ್ ಇಫ್ ಐ ಡೂ ಇಟ್, ನಾನು ವಿಡಿಯೋನ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಈ ಸಾರಿ, ಇದು ಕ್ರೇಪ್ ಮೈಸೂರು ಸಿಲ್ಕ್ ಅನಿಸುತ್ತೆ. ಇದು ಒಂದ್ಸಲನೂ ಹಾಕಿಲ್ಲ ನಮ್ಮಮ್ಮಂದು. ಸೊ ನಾನು ಒಂದ್ಸಲ ಹಾಕಿದೇನು ಫಾಲ್ ಎಲ್ಲ ಏನೂ ಹಾಕಿಲ್ಲ, ಇಲ್ಲೆಲ್ಲ ಏನೂ ಇನ್ನೂ ಸ್ಟಿಚ್ ಆಗಿಲ್ಲ, ಹೊಸದು. ಸೊ ಹಂಗೇನೆ ಇತ್ತು, ಅದಕ್ಕೆ ನಾನು ನೋಡೋಣ ಅಂತ ಹೇಳ್ಬಿಟ್ಟು ಐ ಆಮ್ ಗನ್ನ ಟ್ರೈ ಇಟ್.
ಮಧ್ಯಾಹ್ನ ಹೇಳಿದ್ನಲ್ವ ಅಮ್ಮ ನನಗೆ ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿನ ಮಾಡಿಕೊಟ್ರು. ನೀವು ನೋಡ್ಬೋದು ಸ್ವಲ್ಪ ಅದು ಮೆತ್ತಗಿದೆ, ಯಾಕಂತಂದರೆ ನನಗೆ ಬ್ರೇಸಸ್ ಪೇಯ್ನ್ ಇನ್ನೂ ಇರೋದ್ರಿಂದ. ಸೊ ಒಂದು ಸ್ವಲ್ಪ ಲೈಕ್ ನೀರನ್ನು ಜಾಸ್ತಿ ಹಾಕಿದ್ದಾರೆ ಅಮ್ಮ. ಆ್ಯಂಡ್ ಫೈನಲಿ ಇದು ನೆಕ್ಸ್ಟ್ ಡೇ. ಸೊ ನಾನು ಹೊರಡ್ತಾ ಇದ್ದೀನಿ ಇವಾಗ ಬೆಂಗಳೂರಿಗೆ. ಅಮ್ಮನೇ ಡ್ರಾಪ್ ಮಾಡ್ತಿದ್ದಾರೆ, ಅಪ್ಪ ಇರಲಿಲ್ಲ ಆ್ಯಕ್ಚುಲಿ, ಅವರು ಊರಲ್ಲಿದ್ದರು ಆಯಿತಾ, ಸೊ ಸಕಲೇಶ್ಪುರದಲ್ಲಿ. ಹಂಗಾಗಿ ಅಮ್ಮನೇ ಡ್ರಾಪ್ ಮಾಡ್ತಿದ್ದಾರೆ. ನಾನು ಆ ಕ್ಲಿಪ್ಪಿಂಗು ಅದೇನೋ ಇಟ್ಕೊಂಡೇ ಇಲ್ಲ, ಬ್ಯಾಗ್ ಎರಡೆರಡು ಬ್ಯಾಗ್ನ ಇಟ್ಕೊಂಡು ಬರೋ ಇದರಲ್ಲಿ. ಸೊ ಅದಾದಮೇಲೆ ಅಮ್ಮ ನನಗೆ ಫೈನಲಿ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿದ್ರು. ಸೊ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ಮಾಡಿ ಹೊರಟ್ರು. ಬಸ್ ಹೆಂಗೂ ಬುಕ್ ಮಾಡಿದ್ನಲ್ಲ, ಬುಕ್ ಮಾಡಿದರೆ ನನಗೇನು ತೊಂದರೆ ಇರಲ್ಲ ಆಯಿತಾ. ಸೊ ಆರಾಮಾಗಿ ಹೋಗಿ ಏನು ಹತ್ಕೊಂಡ್ಬಿಡ್ತೀನಿ ಬಸ್ಸಿಗೆ. ಹಾಗಾಗಿ ಅಮ್ಮ ಅಲ್ಲೇ ನನಗೆ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಹೋದರು. ಗೈಸ್, ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನನಗೆ, ಬಿಕಾಸ್ ಇಲ್ಲಿ ಬಂದಮೇಲೆ ನಂಗೆ ಟಯರ್ಡ್ ಆಗಿತ್ತು ಆಯಿತಾ. ಹಂಗೆ ಮಲ್ಕೊಬಿಟ್ಟೆ. ನಾನು ನೆನ್ನೆ ಹೇಳಿದ್ದೆ, ಲೈಕ್ ಫುಲ್ ಕಂಪ್ಲೀಟ್ ಮೊನ್ನೆ ಹೇಳಿದ್ದೆ ಇಫ್ ಪಾಸಿಬಲ್ ಬೆಂಗಳೂರಿಗೆ ಹೋಗೋ ತನಕನೂ ವಿಡಿಯೋ ಮಾಡ್ತಿದ್ದೆ. ಒಂದು 2-3 ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಮಿಡಲ್ ತಗೊಂಡೆ, ಅದಾದಮೇಲೆ ನಂಗೆ ಆಗಲೇ ಇಲ್ಲ. ಸೊ ಬಂದ್ಬಿಟ್ಟು ಮಲ್ಕೊಬಿಟ್ಟೆ, ಟಯರ್ಡ್ ಆಗಿತ್ತು. ಆ್ಯಂಡ್ ಟೂತ್ ಪೇನ್ ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ನೆನ್ನೆ, ಬಟ್ ಇವಾಗ ಕಡಿಮೆ ಆಗಿದೆ ಟ್ಯಾಬ್ಲೆಟ್ ತೊಗೊಂಡ್ಮೇಲೆ. ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಹೋಪ್ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.